ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಮತ್ತು ಇದು ಮೆಕ್ಕೆಜೋಳ ಆಲ್ರೆಡಿ ಹೋದ ವಿಡಿಯೋದಲ್ಲಿ ತೋರಿಸಿದ್ದೆ, ಇನ್ನು ಜುಟ್ಟು ಹರಿತಾ ಇದೆ ಅಂತಂದು. ಇದು ಆಲ್ರೆಡಿ ಈಗ ಇಷ್ಟ ಆಗ್ತಾ ಇದೆ ನೋಡಿ, ಜುಟ್ಟು ಬರ್ತಾ ಇದೆ. ಪರವಾಗಿಲ್ಲ, ಈ ಸರಿ ಮೆಕ್ಕೆಜೋಳ ಸ್ವಲ್ಪ ಚೆನ್ನಾಗಿದೆ ಅಂತ ಅಂತಿದ್ದಾರೆ. ನನಗಂತೂ ಗೊತ್ತಿಲ್ಲ, ನೀವೇ ನೋಡಿ ಸ್ವಲ್ಪ ತಿಳಿಸಿ. ಏನೋ ತಕ್ಕ ಮಟ್ಟಿಗಿದೆ, ಪರವಾಗಿಲ್ಲ. ಏನಪ್ಪ ಅಂದರೆ, ರೈತಾಪಿ ಜೀವನ ಅಷ್ಟು ಸುಲಭದ್ದಲ್ಲ. ಸ್ವಲ್ಪ ಜನ ಹೇಳ್ತಾ ಇರ್ತಾರೆ, ಇದೇನು ನಿನ್ನ ತಂದೆ ತಾಯಿ ಮಾಡಿದ ಆಸ್ತಿ ಇರ್ಬೋದು ಅಂತ. ಬಟ್ ತಂದೆ ತಾಯಿ ಮಾಡಿದ ಆಸ್ತಿ ಇರ್ಬೋದು, ಬಂದು ಅಲ್ಲಿ ದುಡಿಯೋದು ಹಿಂದೆ ಯಾರಿಗೂ ಕಾಣೋದಿಲ್ಲ. ಈ ಥರ ಬೆಳೆಸಿದ್ದೀವಿ ಅಂದರೆ ಹಿಂದೆ ಶ್ರಮ ಇರಲೇಬೇಕಲ್ವ. ಹಾಗಾಗಿ ಏನೋ ಒಂದು ತಕ್ಕ ಮಟ್ಟಿಗಿದೆ, ಸ್ವಲ್ಪ ತಕ್ಕ ಫಲ ಸಿಗಬೋದೇನೋ ಮುಂದೆ. ಏನಪ್ಪ ಅಂದರೆ, ಮುಂದೆ ಫಲ ಸಿಗ್ಬೋದು, ಬಟ್ ರೇಟ್ ಏನಿರುತ್ತೆ ಏನಿಲ್ಲ ದೇವ್ರಿಗೆ ಗೊತ್ತು. ರೇಟ್ ಇದ್ದರೂ ದಲ್ಲಾಳಿಗಳಿಗೆ ಕೊಟ್ಟು ನಮ್ಮ ರೈತರು ಸಾಕಾಗಿ ಹೋಗ್ಬಿಟ್ಟಿದೆ ಆಲ್ರೆಡಿ. ನೋಡೋಣ ಈ ಸರಿ ಪರವಾಗಿಲ್ಲ. ಮತ್ತೇನಪ್ಪ ಅಂದರೆ, ಇದು ವಿಡಿಯೋ ಆಲ್ರೆಡಿ ಒಂದು ವಾರದಿಂದ ಮಾಡಿದ್ದು. ಏನಪ್ಪ ಅಂದರೆ, ಆಲ್ರೆಡಿ ಅರ್ಧ ಹೊಲ ಎಲ್ಲ ಜುಟ್ಟು ಹರಿತಾ ಇದೆ. ಪರವಾಗಿಲ್ಲ, ತೆನೆಗಳು ಚೆನ್ನಾಗಿ ಬರ್ತಾ ಇದ್ದಾವೆ. ಈ ಥರ ಅಂದರೂ ಕಾಣುತ್ತೆ ನೋಡಿ. ಮತ್ತು ಇನ್ನೂ ತುಂಬ ಇದೆ, ಮುಂದೆ ತೋರಿಸ್ತೀನಿ ನೋಡಿ. ತೆನೆ ಒಂದೊಂದು ಬಿಡ್ತಾ ಇದೆ ನೋಡಿ. ಈಗ ತೆನೆ ತೋರಿಸ್ತೀನಿ, ಇದೇ ಥರ ಬಿಡ್ತಾ ಇದೆ, 2-3 ತೆನೆ ಬಿಡ್ತಾ ಇದೆ. ಹಾಗಾಗಿ ಏನಾದರೂ ಹಳೆ ರೈತರು ಮತ್ತು ಎಕ್ಸ್ಪೀರಿಯನ್ಸ್ ಇರೋರು ಸ್ವಲ್ಪ ಗೊಬ್ಬರ ಹಾಕಲಿಕ್ಕೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಿ ಅಂತ ಹೋದ ಸರಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಮತ್ತು ಇದೊಂದು ಸಾರಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ನಿಮಗೆ ಎಕ್ಸ್ಪೀರಿಯನ್ಸಲ್ಲಿ ಗೊತ್ತಿದ್ದರೆ ಸ್ವಲ್ಪ ತಿಳಿಸಿ. ಯಾಕಂದರೆ ಯುವ ರೈತನಾಗಿ ಬಂದಿದ್ದೀನಿ ಫೀಲ್ಡಲ್ಲಿ. ಯುವ ರೈತನಿಗೆ ಪ್ರೋತ್ಸಾಹ ಮತ್ತು ಲೈಕ್ ಶೇರ್ ಮಾಡೋದ್ರಿಂದ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ನೋಡಿ, ಇದು ಮೆಕ್ಕೆಜೋಳನೇ. ಮೊನ್ನೆ ಸ್ವಲ್ಪ ಮೆಣಸಿನಗೆಲ್ಲ ಹಾಕಿಬಿಟ್ಟು ಸ್ವಲ್ಪ ಜಾಗ ತುಂಬ ಭಾಳ ಉಳಿದಿತ್ತು, ಅದಕ್ಕೆ ಮತ್ತೆ ಒಂದು ಪ್ಯಾಕೆಟ್ ಮೆಕ್ಕೆಜೋಳ ಊರಿಸ್ಕೊಂಡಿದೆ. ಆಲ್ರೆಡಿ ಮೆಕ್ಕೆಜೋಳ ಒಂದು ಸ್ವಲ್ಪ ಚೆನ್ನಾಗಿ ಬಂದಿದೆ. ಇದು ಒಂದು ವಾರದಿಂದ ಅಲ್ವಾ, ಹಾಗಾಗಿ ಸ್ವಲ್ಪ ಇನ್ನೂ ಅಷ್ಟು ಮೊಳಕೆ ಕಾಣ್ತಾ ಇಲ್ಲ. ನಾನು ನಿನ್ನೆ ಎಲ್ಲ ತಿರ್ಗಾಡ್ಕೊಂಬಂದಾಗ ಮೊಳಕೆ ಎಲ್ಲ ಚೆನ್ನಾಗಿ ಬಂದಿದೆ ಆಲ್ರೆಡಿ. ಇದೊಂದು ಸ್ವಲ್ಪ ಚವಳೆಕಾಯಿ ಇದೆ, ಇದು ಒಂದು ಪರವಾಗಿಲ್ಲ. ಏನೋ ಹೋದ ಸರಿ ಕೊತ್ತಂಬರಿ ಅದೆಲ್ಲ ಹಾಕಿ ಸ್ವಲ್ಪ ಸುಮ್ಮನೆ ಬೀಜ ಎಲ್ಲ ಕೆಡಿಸಿಬಿಟ್ಟು ಆಗಿದ್ದ ಲಾಸ್ನ ಇದು ಸ್ವಲ್ಪ ಲೈಟಾಗಿ ಕವರ್ ಮಾಡ್ತಾಯಿದೆ ಅಂದ್ಕೊಂಡಿದ್ದೀನಿ. ಮತ್ತು ಆಶ್ಲೇಷ ಮಳೆ ಅಂತೂ ತುಂಬ ರೈತರಿಗೆಲ್ಲ ಒಳ್ಳೇದು ಮಾಡ್ತಾಯಿದೆ. ಆಶ್ಲೇಷ ಮಳೆಯಿಂದ ಎಷ್ಟೋ ರೈತರ ಮನದಲ್ಲಿ ಏನೋ ಒಂದು ಆಸೆ ಹುಟ್ಕೊಂಡಿದೆ. ಈ ಮಳೆಗೆ ಮತ್ತು ಮಳೆರಾಯನಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಎಲ್ಲ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ಫ್ರೆಂಡ್ಸ್.